ಬೆಂಗಳೂರು ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಪಿಯಾಗಿ ಪ್ರಸನ್ನಕುಮಾರ್ ಅವರನ್ನ ನೇಮಿಸಿದ ಸರ್ಕಾರ ಕೃತಿಕಾ ರೆಡ್ಡಿಯನ್ನ ಹತ್ಯೆ ಮಾಡಿದ್ದ ಪತಿ ಮಹೇಂದ್ರ ರೆಡ್ಡಿ. ಸದ್ಯ ಬೆಂಗಳೂರು ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಸ್ಪಿಪಿಯಾಗಿ ಪ್ರಸನ್ನಕುಮಾರ್ ಅವರನ್ನ ನೇಮಿಸಿದೆ. ಪ್ರಕರಣದ ವಿಚಾರಣೆಯ ವಾದಕ್ಕಾಗಿ ಪ್ರಸನ್ನಕುಮಾರ್ ಅವರ ನೇಮಕ ಆಗಿರೋದು. ಅಂದ್ರೆ ದರ್ಶನ್ ಅವರ ಕೇಸ್ನಲ್ಲೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೇಸ್ನಲ್ಲಿ ಇವರ ಹೆಸರನ್ನ ನೀವು ಕೇಳಿರ್ತೀರಿ ಪದೇ ಪದೇ. ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ವಾದ ಮಂಡಿಸುವಂತವರು ಪ್ರಸನ್ನಕುಮಾರ್ ಅವರು. ಈ ಪ್ರಕರಣಕ್ಕೂ ಕೂಡ ಕೃತಿಕಾ ರೆಡ್ಡಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರ ಪರವಾಗಿ ಅಥವಾ ಸರ್ಕಾರದ ಪರವಾಗಿ ವಾದ ಮಾಡುವಂತವರು ಪ್ರಸನ್ನಕುಮಾರ್ ಅವರೇ ಆಗಿರ್ತಾರೆ. ಮಹೇಂದ್ರ ರೆಡ್ಡಿ ಈತನು ವೈದ್ಯನೇ, ಜೊತೆಗೆ ಕೃತಿಕಾ ರೆಡ್ಡಿ ಹತ್ಯೆಯಾದಂಥ ಮಹಿಳೆ ಆಕೆನೂ ಕೂಡ ವೈದ್ಯಳೇ ಆಗಿದ್ಲು. ಆದರೆ ಆಕೆಗೆ ಸ್ಲೋ ಪಾಯ್ಸನ್ ಕೊಟ್ಟು ಆಕೆಯನ್ನು ಹತ್ಯೆ ಮಾಡಿದಂಥ ವ್ಯಕ್ತಿ ಆಕೆಯ ಗಂಡನೇ. ಆ ಕೊಲೆ ಆಗಿರೋದು ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಆಕೆಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೂ ಒಳಪಡಿಸಬಾರ್ದು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದ. ಈತನೇ ಕೊಲೆ ಮಾಡಿದ್ದು ಅಂತ ಕೃತಿಕಾ ರೆಡ್ಡಿಯ ಪೋಷಕರಿಗೂ ಗೊತ್ತಿರಲಿಲ್ಲ. ಆದ್ರೀಗ ಗೊತ್ತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ, ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಕೃತಿಕಾ ರೆಡ್ಡಿಯ ಪೋಷಕರ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಈಗ ಈ ಕೇಸಿಗೆ ಸಂಬಂಧಪಟ್ಟಂತೆ ಪ್ರಸನ್ನಕುಮಾರ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನೇಮಕಗೊಂಡಿದ್ದಾರೆ. ಸರ್ಕಾರ ಈ ಆದೇಶವನ್ನು ಕೊಟ್ಟಿದೆ.